ಸೊ ಇವ್ರು ಬೈಸಿಕಲಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ ತಮ್ಮ ಫ್ರಾನ್ಸಿಂದ. ವೇರ್ ಇಸ್ ಯುವರ್ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್? France. I could not go to India because 1 ಲೀಟರ್ ಪೆಟ್ರೋಲ್ ಹೌ ಮಚ್? ಮನಿ ಹೌ ಮಚ್? ಅಲ್ಲಿ ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ, ಅದು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಏನು ಲೆಫ್ಟ್ ಸೈಡಿಂದ ಗಾಡಿಗಳು ಬರ್ತಾ ಇದ್ದಾವೆ ಆ್ಯಂಡ್ ಹೋಗೋ ಗಾಡಿಗಳೆಲ್ಲ ರೈಟ್ ಸೈಡಿಂದ ಹೋಗ್ತವೆ. ಇಲ್ಲಿ ಇಂಡಿಯಾದಿಂದನೇ ಅಪ್ಲೈ ಮಾಡ್ಕೊಂಡು ಬರಬೇಕಿತ್ತು. ಈ ಚೈನಾ ವೀಸಾ ಸಿಗಲೇಬೇಕಂತ ಏನಿಲ್ಲ. ಇಲ್ಲಿ 5000 ರೂಪೀಸ್ ಇದು ನೋಡ್ಬೋದು ಯಾವ ಥರ ಇದೆ. ಆ್ಯಂಡ್ ವಿಯತ್ನಾಮಿಂದನೂ ವೀಸಾ ಸಿಗುತ್ತೆ ಅಂತೆ, ಚೈನಾ ವೀಸಾ. ಇವಾಗ ಜಸ್ಟ್ ಎಂಬೆಸಿಯಿಂದ ಹೊರಗಡೆ ಬಂದೆ. ಸೊ ವೀಸಾ ಬಗ್ಗೆ ಹೇಳ್ಬೇಕಂತೇಳಿದರೆ ವೀಸಾ ಸಿಕ್ತೋ ಇಲ್ವೋ ಅಂತೇಳಿ. ಹಲೋ ಎವ್ರಿವನ್, ನೀವೇನಾದರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರು ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ ನ ಮಾಡ್ತಾ ಇರ್ತೀವಿ. ನೀವೇನಾದ್ರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದು ಬಿಡಿ. ಯಾಕಂದ್ರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಅಂಡ್ ನೋಡೋದಕ್ಕೆ. ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು, ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನಾವು ನಾನು ಬೆಂಗಳೂರು ಟು ಬೀಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಸಬೈಡಿ ಫ್ರಮ್ ಲುವಾಂಗ್ ಪ್ರಬಾಂಗ್, ಲಾವೋಸ್ ದೇಶದಲ್ಲಿ. ಸೊ ನಿನ್ನೆ ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ ನಾನು ಯಾವ ಥರ ಇಲ್ಲಿ ಬಂದಿದ್ದೀನಿ ಅಂತೇಳಿ. ಈ ಥರ ಇದೆ ಹಾಸ್ಟೆಲು ಆ್ಯಂಡ್ ಈ ಹಾಸ್ಟೆಲ್ಗೆ ನಾವು ಪೇ ಮಾಡ್ತಾ ಇದ್ದೀನಿ ಪ್ರತಿದಿನಕ್ಕೆ 300 ರೂಪಾಯಿ. ಇವಾಗ ವೀಸಾ ಅಪ್ಲೈ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಆಗುತ್ತೆ ಏನಿಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ವೀಸಾ ಅಪ್ಲೈ ಮಾಡೋಕ್ಕೆ ಬಂದಿರೋದು ಈ ಸಿಟಿಗೆ, ಲುವಾಂಗ್ ಪ್ರಬಾಂಗಿಗೆ. ಸೊ ಹಂಗಾಗಿ ಯಾವಾಗ ತನಕ ನನ್ನ ವೀಸಾ ಫೈನಲೈಸ್ ಆಗಂಗಿಲ್ಲ, ವೀಸಾ ನನ್ನ ಕೈಯಲ್ಲಿ ಸಿಗಲ್ಲ ಕನ್ಫರ್ಮ್ ಆಗಿ, ಆವಾಗ ನಾನು ಯಾವುದೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಲಾವೋಸಲ್ಲಿ. ನೀವೇನಾದ್ರೂ ಚೈನೀಸ್ ವೀಸಾ ಅಪ್ಲೈ ಮಾಡಬೇಕು, ಲಾವೋಸಿಂದ 2 ಕಡೆಯಿಂದ ಅಪ್ಲೈ ಮಾಡ್ಬೋದು. ವಿಯೆಂತಾನೆಯಿಂದ ಅಪ್ಲೈ ಮಾಡ್ಬೋದು. ಪ್ರೆಸೆಂಟ್ ನಾನು ಇದೀನಲ್ಲ ಈ ಸಿಟಿಯಲ್ಲಿ, ಈ ಸಿಟಿಯಿಂದ ನೀವು ಅಪ್ಲೈ ಮಾಡ್ಬೋದು. ಆದ್ರೆ ನಾನು ವಿಯೆಂತಾನೆಯಲ್ಲಿ ಹೋಗಿ ಅಲ್ಲಿ ಕೇಳಿದ್ರೆ ಇಲ್ಲಿ ಅಪ್ಲೈ ಮಾಡೋಕ್ಕಾಗಂಗಿಲ್ಲ, ಇಲ್ಲಿ ಬೇರೆ ಲಾವೋಸ್ ರೆಸಿಡೆನ್ಸ್ ಅಷ್ಟೇ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀವು ಯಾವ ತರ ಅಪ್ಲೈ ಮಾಡ್ಬೋದು ಚೈನೀಸ್ ವೀಸಾ ಅಂತ ಹೇಳಿದ್ರೆ, ಪ್ರತಿಯೊಂದು ನಾನು ಇವಾಗ ಯಾವ ತರ ಅಪ್ಲೈ ಮಾಡ್ತಿದ್ದೀನಿ, ಯಾವ ತರ ಪ್ರೊಸೆಸ್ ನಾನು ಮಾಡ್ತಾ ಇದ್ದೀನಿ, ಯಾವ ತರ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಒಂದೊಂದು ಹೇಳ್ಕೊಂತ ಹೋಗ್ತೀನಿ. ಸ್ಟಾರ್ಟಿಂಗ್ ಚೈನೀಸ್ ವೀಸಾ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಚೈನೀಸ್ ವೀಸಾ ಇಂಡಿಯನ್ಸಿಗೆ ವೀಸಾ ಆನ್ ಅರೈವಲ್ಲು ಆ್ಯಂಡ್ ಈ ವೀಸಾ ಈ ಥರ ಫೆಸಿಲಿಟಿ ಯಾವುದೂ ಇಲ್ಲ ಚೈನೀಸ್ ವೀಸಾಗೆ. ಯಾಕೆಂದರೆ ನಾವು ಚೈನೀಸ್ ವೀಸಾನ ಅಪ್ಲೈ ಮಾಡಬೇಕಾಗುತ್ತೆ ಎಂಬೆಸಿ ಥ್ರೂ. ಇಲ್ಲ ನಾವು ಇಂಡಿಯಾದಲ್ಲಿದ್ದರೆ ಇಂಡಿಯಾದಲ್ಲೂ ಎಂಬೆಸಿ ಇದೆ ಅವ್ರದ್ದು ಚೈನಾದು, ಅಲ್ಲಿಂದ VFS ಥ್ರೂ ನಾವು ಅಪ್ಲೈ ಮಾಡ್ಬೋದು. ಆದರೆ ನಾವು ಇವಾಗಿರೋದು ಲಾವೋಸ್ ಕಂಟ್ರಿಯಲ್ಲಿ. ಸೊ ಲಾವೋಸಿಂದ ನಾವು ಚೈನಾಗೆ ಹೋಗ್ಬೇಕಂದ್ರೆ ಇಲ್ಲಿ ಚೈನಾ ವೀಸಾ ಅಪ್ಲೈ ಮಾಡಬೇಕು. ಚೈನಾ ವೀಸಾ ಅಪ್ಲೈ ಮಾಡಬೇಕಂದ್ರೆ ನಾನು ಇವಾಗ ಪ್ರೆಸೆಂಟು ಲಾವೋಸಲ್ಲಿ ಲುವಾಂಗ್ ಪ್ರಬಾಂಗಲ್ಲಿ ಕನ್ಸುಲೇಟ್ ಇದೆ, ಅಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಆ ಕನ್ಸುಲೇಟಿಂದ ಅಪ್ಲೈ ಮಾಡಬೇಕಪ್ಪ ಅಂತ ಹೇಳಿದ್ರೆ ಫಸ್ಟ್ ನಾವು ಒಂದು ಆನ್ಲೈನ್ ಫಾರ್ಮ್ ಫಿಲ್ ಮಾಡಬೇಕು. ಇಲ್ಲಿ ವೆಬ್ಸೈಟ್ ಕಾಣ್ತಾ ಇರುತ್ತೆ ನಿಮಗೆ. ಈ ವೆಬ್ಸೈಟಲ್ಲಿ ಹೋಗಿ ನೀವು ಅದರಲ್ಲಿ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸು, ಎಲ್ಲಿರ್ತಾರ ಏನಿಲ್ಲ, ನಿಮ್ಮ ತಂದೆ ಯಾರು, ತಾಯಿ ಯಾರು, ಆ್ಯಂಡ್ ನಿಮ್ಮ ಅಡ್ರೆಸ್ ಏನು, ನಿಮ್ದು ಯಾವ ಊರು, ಎಲ್ಲ A to Z ಬೇಸಿಕ್ ಡೀಟೇಲ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿ ಪಾಸ್ಪೋರ್ಟ್ ನೋಡಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿ ನೀವು ಫಿಲ್ ಮಾಡ್ಬೋದು. ಆ್ಯಂಡ್ ಅದ್ರ ಮುಂದೆ ಇನ್ನೊಂದು ಡೀಟೇಲ್ಸ್ ಕೇಳುತ್ತೆ, ಅಲ್ಲಿ ನೀವು ಎಲ್ಲಿಂದ ನೀವು ಚೈನಾಗೆ ಎಂಟರ್ ಆಗ್ತೀರಾ ಆ್ಯಂಡ್ ಎಲ್ಲಿಂದ ನೀವು ಎಕ್ಸಿಟ್ ಆಗ್ತೀರಾ, ನಿಮ್ಮ ಚೈನಾದ ಪ್ಲಾನಿಂಗ್ಗಳು ಏನು, ನಿಮ್ಮ ಐಟಿನರಿಗಳು ಏನು, ನೀವು ಎಲ್ಲಿ ವಿಸಿಟ್ ಮಾಡ್ತೀರಾ, ಎಷ್ಟು ದಿನ ಇರ್ತೀರಾ ಅಂತೇಳಿ ಟೋಟಲ್ ಆಗಿ ಐಟಿನರಿ ಅವ್ರಿಗೆ ಕೊಡಬೇಕಾಗುತ್ತೆ ನೀವು. ಆ್ಯಂಡ್ ನಿಮ್ಮ ಕಡೆ ಎಷ್ಟು ಫಂಡ್ ಇದೆ, ಆ್ಯಂಡ್ ನಿಮ್ಮ ಫ್ಲೈಟ್ ಟಿಕೆಟ್ ಇಲ್ಲಿಂದ ಚೈನಾಗೆ ಹೋಗೋದು ಆ್ಯಂಡ್ ಚೈನಾದಿಂದ ಹೊರಗಡೆ ಹೋಗೋದು ಬೇರೆ ದೇಶಕ್ಕೆ, ಅದನ್ನು ಕನ್ಫರ್ಮ್ ಆಗಿ ಕೇಳ್ತಾರೆ. ಅದನ್ನು ನೀವು ಪ್ರೊವೈಡ್ ಮಾಡಬೇಕು. ಬುಕಿಂಗ್ ಮಾಡಿದ್ದೀನಿ ಚೈನಾದಲ್ಲಿ ಒಂದು ಸಿಟಿಯಲ್ಲಿ 3 ದಿನದ್ದು. ಸೊ ಅದನ್ನು ಪ್ರಿಂಟ್ಔಟ್ ತೊಗೋಬೇಕು. ಆ್ಯಂಡ್ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ನ 6 ಮಂತ್ನ ಸ್ಟೇಟ್ಮೆಂಟು ಅದನ್ನು ಒಂದು ಪ್ರಿಂಟ್ ತೊಗೋಬೇಕು. ಫೋಟೋ ಏನೋ ಬೇಕಂತ ಹೇಳ್ತಿದ್ದಾರೆ, ಫೋಟೋ ಒಂದು ತೊಗೊಂಡು ಹೋಗ್ತೀನಿ. 12 ಗಂಟೆ ಆಗ್ತಾಯಿದೆ, 12ವರೆಗೆ ಅದು ಕಾನ್ಸುಲೇಟ್ ವೀಸಾ ಫಾರ್ಮ್ ತೊಗೊಳ್ಳೋದು ಸ್ಟಾಪ್ ಮಾಡುತ್ತೆ. ಸೊ ಹಂಗಾಗಿ ಬೇಗ ಇಲ್ಲಿಂದ ಹೋಗೋಣ. ಅಲ್ಲಿ ಹೋಗಿ ಫಾರ್ಮ್ನ ನಾವು ಕೊಡೋಣ ಅವ್ರಿಗೆ. ಫಾರ್ಮ್ ಅವ್ರನ್ನ ಸಬ್ಮಿಟ್ ಮಾಡಿ ಏನಾಗುತ್ತೆ ಮುಂದೆ ಪ್ರೊಸೆಸ್ ಅಂತೇಳಿ ನಿಮಗೆಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಹೋಗೋಣ ಬನ್ನಿ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಈ ಕಡೆ ಲಾವೋಸಿಗೆ ಬಂದು ಈ ಥರ ನೀವು ಟ್ರಾವೆಲ್ ಮಾಡ್ಕೊತ ವೀಸಾ ಏನಾದರೂ ಅಪ್ಲೈ ಮಾಡಬೇಕಂದ್ರೆ ಈ ಪ್ರೊಸೆಸ್ನ ನಾನು ಹೇಳ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ. ಈ ಪ್ರೊಸೆಸ್ನ ನೀವು ಫಾಲೋ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ಬಂದು ವೀಸಾ. ಇನ್ನೂ ನಾನು ಪ್ರಿಂಟೌಟ್ ತೊಗೋಬೇಕು. ಅಲ್ಲೆಲ್ಲಾದರೂ ನಿಯರ್ ಬೈ ಯಾವುದಾದ್ರು ಜೆರಾಕ್ಸ್ ಶಾಪ್ ಇದ್ದರೆ ಹೋಗಿ ಪ್ರಿಂಟೌಟ್ ತೊಗೊಳ್ಳೋಣ. ಆ್ಯಂಡ್ ಪ್ರಿಂಟೌಟ್ ತೊಗೊಂಡು ಮುಂದೆ ನಿಮಗೆ ಹೇಳ್ತೀನಿ ಏನೇನು ಆಗ್ತಿದೆ ಪ್ರೊಸೆಸ್ ಅಂತ. ಏನಾದರೂ ಕೇಳಿದರೆ, ಏನಾದರೂ ಮುಂದೆ ಇನ್ನೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದರೂ ಕೇಳ್ತಾರೆ ಏನೋ ಅಂತೇಳಿ ನೋಡಬೇಕು. ನಾನು ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಒಂದು ಕವರ್ ಲೆಟ್ರ್ ಥರ ನಾನು ಪ್ರಿಪೇರ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ನಾನು ಈ ಥರ ಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಮತ್ತೆ ನಾನು ಬರ್ಬೋದು ಕಜಾಕಿಸ್ತಾನಿಗೆ ಹೋಗ್ತೀನಿ, ಇಲ್ಲಾಂದರೆ ವಿಯತ್ನಾಮಿಗೆ ಹೋಗ್ತೀನಿ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ನೋಡ್ಬೋದು ನೀವು ಲಾವೋಸ್ನ ಈ ಥರ ಇದೆ ಗಲ್ಲಿಗಳು. ಆ್ಯಂಡ್ ಈ ಥರ ಒಂದು ಕಾರ್ಗಳು ನೋಡ್ಬೋದು ನೀವು. ಸೊ 3 ಗಲ್ಲಿಯ ಆಟೋ ಇರ್ತಾವಲ್ಲ ಆ ಥರ ಸೇಮ್ ಇರುತ್ತೆ. ಸೊ ಆದರೆ ಅದು ಪರ್ಸನಲ್ ಗಾಡಿಗಳು ಅವ್ರದ್ದು. ಆ್ಯಂಡ್ ಫುಲ್ ಟೂರಿಸ್ಟಿಕ್ ಸಿಟಿ ಅಂತ ಹೇಳ್ಬೋದು ಲುವಾಂಗ್ ಪ್ರಬಾಂಗ್. ಆ್ಯಂಡ್ ಇಲ್ಲಿ
ನಿಮಗೆ ಚೈನಾ ಇನ್ಫ್ಲುಯೆನ್ಸ್ ಜಾಸ್ತಿ ಕಾಣುತ್ತೆ. ನೋಡ್ಬೋದು ಎಲ್ಲ ಕಡೆ ಈ ಥರ ಲಾವೋಸ್ ಫ್ಲಾಗ್ ಜೊತೆ ಒಂದು ಈ ಥರ ಕಮ್ಯುನಿಸ್ಟ್ ಪಾರ್ಟಿಯ ಚೈನಾದವ್ರು ಬರಬೇಕಂತ ಹೇಳಿದರೆ ಅವ್ರು ಯಾವುದೇ ವೀಸಾ ಬೇಕಾಗಿಲ್ಲ ಅಂತ ಲಾವೋಸಿಗೆ. ಸೊ ಅವರು ಯಾವಾಗಾದರೂ ಬರ್ಬೋದು. ಆ್ಯಂಡ್ 30 days ತನಕ ಫ್ರೀ ಏನೋ ಅವ್ರಿಗೆ ಇಲ್ಲಿ ಲಾವೋಸಲ್ಲಿ ಕೊಡ್ತಾರೆ ಇರೋಕ್ಕೆ ವಿತೌಟ್ ವೀಸಾ. ಪ್ರೆಸೆಂಟ್ ಸಿಟಿ ಇದೆಯಲ್ಲ ಲುವಾಂಗ್ ಪ್ರಬಾಂಗು, ಈ ಸಿಟಿ ಆ್ಯಕ್ಚುಲಿ ಚೈನಾದಿಂದ ಫುಲ್ ಸಮೀಪದಲ್ಲಿದೆ. ಹಂಗಾಗಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಯಾರಾದರೂ ಟೂರಿಸ್ಟ್ ಬರಲಿ ಚೈನಾದಿಂದ ಈ ಸಿಟಿಗೆ ಬರ್ತಾರೆ ಲುವಾಂಗ್ ಪ್ರಬಾಂಗಿಗೆ. ಹಂಗಾಗಿ ಚೈನಾದ ಇನ್ವೆಸ್ಟ್ಮೆಂಟ್ಗಳು ಭಾಳಷ್ಟು ಇದ್ದಾವೆ ಈ ಲಾಸಲ್ಲಿ. ನನಗೆ ಒಂದು ಡೌಟ್ ಇದೆ ಗುರು, ಏನಂತ ಹೇಳಿದರೆ ನಾನು ಇವಾಗ ಸಬ್ಮಿಟ್ ಮಾಡಿದರೆ ಎಷ್ಟು ದಿನದಲ್ಲಿ ನನಗೆ ವೀಸಾ ಸಿಗುತ್ತೆ ಏನೂ ಗೊತ್ತಿಲ್ಲ. ಜಲ್ದಿ ಸಿಕ್ಕರೆ ಚೆನ್ನಾಗಿದೆ, ಯಾಕೆಂದರೆ ನಾನು ಇನ್ನೂ ಲಾವೋಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಲಾವೋಸ್ ಎಕ್ಸ್ಪ್ಲೋರ್ ಮಾಡಿ ಚೈನಾಗೆ ಹೋಗಬೇಕು. ಚೈನಾಗೆ ಯಾಕೆ ಹೋಗ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದರೆ ಒಂದು ಸ್ಪೆಷಲ್ ವೀಡಿಯೋ ಮಾಡಬೇಕಂತ ಹೋಗ್ತಾ ಇದ್ದೀನಿ ನಿಮಗೆ. ಸೊ ಈದ್ ಬರ್ತಾ ಇದೆ, ಸೊ ನಮ್ಮ ರಂಜಾನ್ ಈದು. ಸೊ ರಂಜಾನ್ ಈದ್ನ ಅಲ್ಲಿ ನಾನು ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಚೈನಾದಲ್ಲಿ. ಸೊ ಯಾವ ಥರ ಇರುತ್ತೆ, ಅಲ್ಲಿನೂ ಭಾಳಷ್ಟು ಮುಸ್ಲಿಂ ಪಾಪ್ಯುಲೇಷನ್ ಇದೆ ಚೈನಾದಲ್ಲಿ. ಸೊ ಹಂಗಾಗಿ ಅಲ್ಲಿ ರಂಜಾನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರಂಜಾನ್ನ ಅಲ್ಲಿ ನಾನು ಆಚರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಲಾವೋಸಲ್ಲಿ ವಿಂಡೋದಲ್ಲಿ ರೈಟ್ ಸೈಡಿಂದ ಬರ್ತಾ ಇರೋದಿಲ್ಲ, ಇಲ್ಲಿ ನೋಡಿಲ್ಲ ಲೆಫ್ಟ್ ಸೈಡಿಂದ ಗಾಡಿಗಳು ಬರ್ತಾ ಇದ್ದಾವೆ. ಆ್ಯಂಡ್ ಹೋಗೋ ಗಾಡಿಗಳೆಲ್ಲ ರೈಟ್ ಸೈಡಿಂದ ಹೋಗ್ತವೆ. ಇದು ಒಂದು ದೊಡ್ಡ ಸಿಟಿ ಆದರೂ ಕೂಡ ಒಂದು ಹಳ್ಳಿ ಥರ ಇದೆ. ನೋಡ್ಬೋದು ಚಿಕ್ಕ ಚಿಕ್ಕ ಮನೆಗಳು ಎಲ್ಲ. ಆ್ಯಂಡ್ ಈ ಥರ ಆಟೋಗಳೆಲ್ಲ ಭಾಳಷ್ಟು ಇರ್ತವೆ ಇಲ್ಲಿ. ಇವು ಮನೆಗಳು ನೋಡಿ ಗುರು ನೀವು ಎಲ್ಲ ಎಷ್ಟು ಚೆನ್ನಾಗಿದ್ದಾವಲ್ಲ. ಫುಲ್ ಚಿಕ್ಕ ಚಿಕ್ಕಾಗಿ ಅಥೆಂಟಿಕ್ಕಾಗಿ ಒಂಥರ ಹಳೆಯ ಕಾಲದ ಮನೆಗಳು ಇದ್ದಂಗೆ ಇರ್ತಾವೆಲ್ಲ. ನೋಡಿದರೆ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ಮೋಡ ಕವಿದ ವಾತಾವರಣ ಭಾಳ ಇದೆ. ಐ ಥಿಂಕ್ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪ್ರೆಸೆಂಟ್ ಎಂಬೆಸಿ ಕಡೆ ಮುಂದೆ ಬಂದಿದ್ದೀನಿ. ನನ್ನಿಂದ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ವೀಸಾ ಸೆಂಟರು. ಆ್ಯಂಡ್ ಒಳಗಡೆ ಹೋಗಿದ್ದೆ ಇವಾಗ ಪ್ರೆಸೆಂಟು. ಆ್ಯಂಡ್ ಒಳಗಡೆ ಹೋಗಿ ಕೇಳಿದರೆ ಅವ್ರಿಗೆ ಆನ್ಲೈನ್ ಏನೋ ಅಪ್ಲೈ ಮಾಡಬೇಕಂತೇಳಿ ಇದ್ದು ಆನ್ಲೈನ್ ಅಪ್ಲೈ ಮಾಡಿದ್ದೀನಿ. ಸೊ ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ. ಆ್ಯಂಡ್ ಎಲ್ಲ ನಂದು ಪಾಸ್ಪೋರ್ಟ್ ಎಲ್ಲ ಫೋಟೋ ಕಾಪಿ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಅಲ್ಲಿ ಏನೋ ಸ್ಟೇಟಸ್ ತೋರಿಸಿದಂತೆ. ಸ್ಟೇಟಸ್ ಏನಾದರೂ ಓಕೆ ನೀವು ಸಬ್ಮಿಟ್ ಮಾಡ್ಬೋದು ಅಂತೇಳಿ ಅಲ್ಲಿ ಏನಾದ್ರು ತೋರಿಸಿದ್ರೆ ಫಾರ್ಮ್ನ ಸಬ್ಮಿಟ್ ಮಾಡಬೇಕಂತೆ. ಅಲ್ಲಿ ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ. ಅದು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಏನಂದರೆ ಇವಾಗ ಆ್ಯಕ್ಚುಲಿ ಫ್ರೈಡೇ, ಇನ್ನು ಮತ್ತೆ ನಾಳೆ ಸ್ಯಾಟರ್ಡೇ ಸಂಡೇ ಮತ್ತೆ 2 ದಿನ ಹೋಗುತ್ತೆ. ಮತ್ತೆ 2 ದಿನ ನಾನು ಇಲ್ಲೇ ಇರಬೇಕು ಲುವಾಂಗ್ ಪ್ರಬಾಂಗಲ್ಲಿ. ಮತ್ತು ಇವ್ರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಮಂಡೇ ದಿನದಿಂದ. ಸೊ ಮಂಡೇ ದಿನ ಇವ್ರೇನಾದರೂ ನನ್ನ ಫಾರ್ಮ್ ಏನಾದರೂ ಅಕ್ಸೆಪ್ಟ್ ಮಾಡಿದರೆ ಸೊ ಆ ಫಾರ್ಮು ಮುಂದೆ ಹೋಗುತ್ತೆ. ಇಲ್ಲಾಂದರೆ ಮತ್ತೆ ನಾನು ಅಪ್ಲೈ ಮಾಡಬೇಕಾಗತ್ತೆ. ಈ ಥರನೇ ಇರುತ್ತೆ ಮತ್ತೆ ಪ್ರೊಸೆಸ್ ಇವ್ರದ್ದು. ಏನೋ ಗೊತ್ತಿಲ್ಲ, ಒಂಥರ ಕಾಂಪ್ಲಿಕೇಟೆಡ್ ಇದೆ ಪ್ರೊಸೆಸ್ಸು. ಇವಾಗ ನನ್ನಿಂದೆ ನೀವು ನೋಡ್ತಾ ಇದ್ದೀರಾ ಅದೇ ಚೈನೀಸ್ ಎಂಬೆಸಿಗರು, ಅಂದರೆ ಚೈನೀಸ್ ಕಾನ್ಸುಲೇಟು. ಸೊ ಅಪ್ಲೈ ಮಾಡಿದ್ದೀನಿ ವೀಸಾ, ಆದರೆ 1 ಟೈಮ್ ರಿವ್ಯೂ ಫೇಲ್ ಆಗಿದೆ. ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿದ್ದೀನಿ, ಎಲ್ಲ ಫಾರ್ಮ್ ಫಿಲ್ ಮಾಡಿದ್ದೀನಿ ಆನ್ಲೈನು. ಅಲ್ಲಿ ಒಳಗಡೆ ಎಂಬೆಸಿಯಲ್ಲಿ ಹೋಗಿದ್ದೆ. ಆ್ಯಂಡ್ ಎಂಬೆಸಿಯಲ್ಲಿ ಒಳಗಡೆ ಹೋಗಿ ಅಲ್ಲಿ ಮಾತಾಡಿದರೆ ಅವ್ರ ಆಫೀಸರ್ ಜೊತೆ ಮಾತಾಡೋಕ್ಕೆ ಏನೂ ಅಲೋವೆನ್ಸ್ ಕೊಡ್ತಾಯಿಲ್ಲ. ರಿವ್ಯೂ ಇನ್ ಪ್ರೋಸೆಸ್ ಅಂತ ಬರುತ್ತೆ. ಸೊ 2 ದಿನದಿಂದ ಅದೇ ಬರ್ತಾಯಿತ್ತು ರಿವ್ಯೂ ಇನ್ ಪ್ರೋಸೆಸ್ ಅಂತೇಳಿ. ಸೊ ನಿನ್ನೆ ರಾತ್ರಿ ಆ್ಯಕ್ಚುಲಿ ಚೆಕ್ ಮಾಡೋ ಮುಂದೆ ರಿವ್ಯೂ ಫೇಲ್ ಅಂತ ತೋರಿಸಿತ್ತು ನನಗೆ. ಯಾಕೇನೋ ಗೊತ್ತಿಲ್ಲ. ಅದಕ್ಕೆ ನಾನು ಇವತ್ತು ಮಾರ್ನಿಂಗ್ ಬಂದು ಇಲ್ಲ ಕೇಳೋಣ ಅಂತೇಳಿ ಎಂಬೆಸಿಯಲ್ಲಿ ಕೇಳಕ್ಕೆ ಬಂದಿದ್ದೆ. ಸ್ಟಾರ್ಟಿಂಗಲ್ಲಿ ಅವರು ಗೇಟ್ ಮುಂದೆ ಯಾರನ್ನ ಕೂರಿಸಿದ್ದಾರೆ ಅಲ್ಲಿ, ಇಲ್ಲೇ ಲಾವೋಸ್ನ ಸೆಕ್ಯೂರಿಟಿ ಇದ್ದಾರೆ ಅವರು. ಆ್ಯಂಡ್ ಒಳಗಡೆ ಹೋಗಿ ಅಲ್ಲಿ ಎಲ್ಲ ವಿಚಾರಿಸಿದ್ರೆ ಇಲ್ಲಿಂದ ಏನು ಮಾಡೋಕ್ಕಾಗಂಗಿಲ್ಲ, ನೀನು ಆನ್ಲೈನೇ ಅಪ್ಲೈ ಮಾಡಬೇಕು, ಆನ್ಲೈನೇ ಅಲ್ಲೇ ವೇಟ್ ಮಾಡಬೇಕು, ನೀನು ಯಾವುದು ನಿನಗೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಮನೆಯಲ್ಲಿ ಕೂತು ಅನ್ಕೊಂತಿರ್ಬೋದು ಆರಾಮಾಗಿ ತಿರುಗ್ತಾ ಇದ್ದಾರೆ ಇವರು, ಏನು ಪ್ರಾಬ್ಲಮ್ಸ್ ಇರೋಂಗಿಲ್ಲ, ಏನು ಟೆನ್ಷನ್ ಇರೋಂಗಿಲ್ಲ ಅಂತ ಅನ್ಕೊಂತಿರ್ಬೋದು ನೀವು. ಆದರೆ ಇಲ್ಲಿ ರಿಯಾಲಿಟಿಯಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತವೆ ಗುರು ಟ್ರಾವೆಲರ್ಸಿಗೆ. ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಇಂಡಿಯಾ ಅಂತ ಹೇಳಿದ ಮೇಲೆ ನನಗೆ ಕಳಿಸ್ಲಿಲ್ಲ ಅವರು, ಡಿಸ್ರೆಸ್ಪೆಕ್ಟ್ ಏನು ಮಾಡಲಿಲ್ಲ. ಕರೆಕ್ಟಾಗಿ ಕುಣಿಸ್ಕೊಂಡು ಮಾತಾಡಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಕಳಿಸಿದ್ದಾರೆ. ಸೊ ಈ ಥರ ನೀ ಅಪ್ಲೈ ಮಾಡು, ಮುಂದೆ ನೋಡೋಣ, ಏನಾದರೂ ಅಲ್ಲಿನೂ ಫೇಲ್ ಆದರೆ ಇಲ್ಲಿ ಬಂದು ಮಾತಾಡಂತೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನೋಡೋಣ ಗುರು ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಇವಾಗ ಇಲ್ಲಿ ಸ್ಟೇ ಮಾಡಬೇಕು. ಮೇ ಬಿ ನಂದು ಆ ಫಾರ್ಮ್ ಏನಿದೆ ಮಂಡೇ ದಿನ ಕೊಡ್ಬೋದು ಸ್ಟೇಟಸ್ ಏನಾದರೂ. ಸೊ ಸ್ಟೇಟಸ್ ಮಂಡೇ ಬಂದ್ರೂ ನಾನು ಬಂದು ಮಂಡೇ ಇಲ್ಲಿ ಸಬ್ಮಿಟ್ ಮಾಡ್ಬೋದು. ನೋಡೋಣ ಗುರು ಇವಾಗ ಏನು ಮಾಡೋಕ್ಕಾಗಂಗಿಲ್ಲ, ವೇಟ್ ಮಾಡಿ ನೋಡಬೇಕು ಯಾವ ಥರ ನಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೋ ಇಲ್ಲ ಫೇಲ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಈ ಥರ ಅಂದರೂ ಪ್ರೊಸೆಸ್ ಇದೆ ಇಲ್ಲಿ. ಇಂಡಿಯಾದಿಂದನೇ ಅಪ್ಲೈ ಮಾಡ್ಕೊಂಡು ಬರಬೇಕಿತ್ತು. ನಾನೇನು ಅಂದ್ಕೊಂಡೆ ಇವೆಲ್ಲ ಕಂಟ್ರೀಸ್ ಎಲ್ಲ ತಿರ್ಗೋ ಮುಂದೆ ಸ್ವಲ್ಪ ಲೇಟ್ ಆದರೂ ಆಗ್ಬೋದು, ಹಾಗಾಗಿ ವೀಸಾ ವೇಸ್ಟ್ ಆಗಿಬಿಡುತ್ತೆ, ಅಪ್ಲೈ ಮಾಡೋಕ್ಕೆ ಬೇಡ ಅಂತೇಳಿ ಅಪ್ಲೈ ಮಾಡಲಿಲ್ಲ ನಾನು. ಇಂಡಿಯಾದಲ್ಲಿ ಹಳ್ಳಿ ವಾತಾವರಣ ಇದ್ದಂಗಿದೆ, ಫುಲ್ಲು ಜೋಪಡಿ ಮನೆಗಳು ಆ್ಯಂಡ್ ಚಿಕ್ಕ ರೋಡ್ಗಳು. ಆ್ಯಂಡ್ ನೋಡ್ಬೋದು ಈ ಥರ ಅಂಗಡಿಗಳೆಲ್ಲ ಇದ್ದಾವೆ. ಆ್ಯಂಡ್ ಈ ವಿಡಿಯೋ ಫುಲ್ ಡೆಡಿಕೇಟ್ ಮಾಡ್ತೀನಿ ನಾನು ವೀಸಾ ಇನ್ಫಾರ್ಮೇಷನ್ ಬಗ್ಗೆ. ಸೊ ಇನ್ ಕೇಸ್ ನೀವೇನಾದರೂ ಅಪ್ಲೈ ಮಾಡ್ತಿದ್ದೀರಾ ಇಲ್ಲಿ ಬಂದಂತೇಳಿ ಅಂದ್ಕೊಂಡಿದ್ದೀರಾ ಅಂತೇಳಿದರೆ ಸೊ ಈ ವಿಡಿಯೋ ಥ್ರೂ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಲಾವೋಸಲ್ಲಿ ಈ ಥರ ಮನೆ ಕಟ್ತಾರೆ ಇವರು. ಸೊ ಫುಲ್ ಎಲ್ಲ ಈ ಥರನೇ ಡಿಸೈನ್ ಇರ್ತವೆ ಮನೆಗಳು.
ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಂತೂ ಇಲ್ಲೇ ಇಲ್ಲ ಇಲ್ಲಿ ಈ ಕಂಟ್ರಿಯಲ್ಲಿ. ಆ್ಯಂಡ್ ಈ ಕಂಟ್ರಿಯ ಗಾಡಿಗಳು ನೋಡ್ಬೋದು, ನಂಬರ್ ಪ್ಲೇಟ್ ಎಲ್ಲ ಯೆಲ್ಲೋ ಕಲರಲ್ಲಿ ಇರ್ತವೆ ಇಲ್ಲಿ. ಆ್ಯಂಡ್ ನಾನು ನೋಡಿದ್ದೀನಿ ಇಲ್ಲಿ ಬ್ಲೂ ಕಲರ್ ನಂಬರ್ ಪ್ಲೇಟು ಕೂಡ ಇದ್ದಾವೆ. ಬ್ಲೂ ಕಲರ್ ನಂಬರ್ ಪ್ಲೇಟ್ಗಳು ಯಾವುದಕ್ಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಈ ಕಂಟ್ರಿ ಸ್ವಲ್ಪ ಚೀಪ್ ಇದೆ ಗುರು ಟ್ರಾವೆಲ್ ಮಾಡೋಕ್ಕೆ, ಬಜೆಟ್ ಫ್ರೆಂಡ್ಲಿ ಇದೆ. ಇಲ್ಲಿ ನೋಡಿ ಒಂದು ಚಿಕ್ಕ ಲೇಕ್ ಕೂಡ ಇದೆ. ಫುಲ್ ನೇಚರ್ ಇಲ್ಲಿ ಒಳ್ಳೆ ಕಂಟ್ರಿ ಅಂತ ಹೇಳ್ತೀನಿ ನಾನು. ಯಾರು ಇನ್ನೇನು ಸಪ್ಲೈ ಮಾಡಿದ್ದಾರೆ ಇಲ್ಲಿ ಗೊತ್ತಿಲ್ಲ, ಅವ್ರ ಜೊತೆ ಏನಾಗಿದೆ ಅಂತೇಳಿ. ಬಟ್ ನನ್ನ ಜೊತೆ ಏನಾಗ್ತಾ ಇದೆ ನಿಮಗೆ 100% ನಾನು ಶೇರ್ ಮಾಡ್ತೀನಿ, ಯಾವುದು ಮುಚ್ಚುಮರೆ ಏನಿಲ್ಲ. ನೋಡ್ಬೋದು ಇದು ಒಂದು ಹೋಟೆಲ್ಲು, ಈ ಥರ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ ನಿಮಗೆ. ಈ ಥರ ಇದರಲ್ಲಿ ಏನಿದೆ, ಇದು ಸ್ಟಿಕ್ಕಿ ರೈಸ್ ಕಾಣ್ತಾ ಇದೆ. ಫ್ರೈಡ್ ರೈಸು ಭಾಳ ಈಸಿ, ಕನ್ವೀನಿಯೆಂಟ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಇಲ್ಲಿ ಫ್ರೈಡ್ ರೈಸು. ಹಂಗಾಗಿ ಫ್ರೈಡ್ ರೈಸೇ ತಿಂತಾ ಇದ್ದೀನಿ ಬಂದಾಗಿಂದ. ಅಲ್ಲೂ ಹೋಟೆಲ್ ಇದೆ ಆ್ಯಂಡ್ ಇಲ್ಲೂ ಹೋಟೆಲ್ ಇದೆ. ಈ ಥರ ಹೋಟೆಲ್ ಚಿಕ್ಕ ಚಿಕ್ಕ ಹೋಟೆಲ್ಗಳು ಭಾಳಷ್ಟು ಸಿಗ್ತವೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ನೂಡಲ್ಸು ಅವೆಲ್ಲ ಸೇಲ್ ಮಾಡ್ತಾರೆ ನೋಡ್ಬೋದು. ಸೊ ಇಲ್ಲಿ ನಿಮಗೆ ರೈಸ್ ಸಿಗೋದು ಭಾಳ ಕಡಿಮೆ, ಹಂಗಾಗಿ ಸ್ಪೆಸಿಫಿಕ್ ಒಂದೊಂದು ಹೋಟ್ಲ್ಗಳಿರ್ತವೆ. ಆ ಹೋಟ್ಲ್ಗಳಲ್ಲಿ ಅಷ್ಟೇ ನಿಮಗೆ ರೈಸ್ ಸಿಗುತ್ತೆ. ಈ ದೇಶದಲ್ಲಿ ಪಾರ್ಕ್ ಭಾಳ ತಿಂತಾರೆ ಇವರು, ಪಾರ್ಕು ಮತ್ತು ಬೀಫು ಭಾಳ ತಿಂತಾರೆ. ಸೊ ಹಂಗಾಗಿ ನೀವೇನಾದರೂ ವೆಜಿಟೇರಿಯನ್ ಇದ್ದೀರಾ, ಬರೀ ಚಿಕನ್ ತಿನ್ನೋರು ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ತಿನ್ನೋ ಮುಂದೆ ಕೇಳ್ಕೊಂಬಿಡಿ ಯಾವುದು ಏನು ಕೊಡ್ತಿದ್ದಾರೆ ಅಂತೇಳಿ. ಇಲ್ಲಿ 5000 ರುಪೀಸ್ ಇದು ನೋಡ್ಬೋದು ಯಾವ ಥರ ಇದೆ. ಆ್ಯಂಡ್ ಇವರು ಫಸ್ಟ್ ಪ್ರೆಸಿಡೆಂಟ್ ಅಂತ ಇಲ್ಲಿ ಲಾವೋಸಿಂದು. ಆ್ಯಂಡ್ ಈ ಶಾಪಲ್ಲಿ ನೋಡ್ಬೋದು ನೀವು ಒಂಥರ ಕ್ಯಾಂಡಿಮೆಂಟ್ ಶಾಪ್ ಇದ್ದಂಗೆ, ನಮ್ಮ ಕಡೆ ಎಲ್ಲ ಸಿಗ್ತಾವಲ್ಲ, ಸೊ ಆ ಥರ ಶಾಪ್ ಇದು. ಇಲ್ಲಿ ಜ್ಯೂಸ್ ಗೀಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಸಿರಪ್ ಜ್ಯೂಸ್ಗಳು, ಸಿರಪ್ ಹಾಕಿ ಮಾಡ್ತಾರಲ್ಲ ಆ ಜ್ಯೂಸ್ಗಳು ಇವೆಲ್ಲ. ಆ್ಯಂಡ್ ಇಲ್ಲಿ ಭಾಳ ಫೇಮಸ್ ಅಂತೇಳಿದರೆ ಇವೇ ಗುರು ಪಂಪ್ಕಿನ್ ಸೀಡ್ಸ್ ಅಂತೇಳಿ ಸಿಗ್ತವೆ. ಇವು ಸೀಡ್ಸ್ಗಳು ಭಾಳ ಟೇಸ್ಟ್ ಇರ್ತವೆ. ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಪಾನ ಅಂತ ಹೇಳ್ತೀವಲ್ಲ ನಾವು, ಸೂರ್ಯಪಾನಗಳು ಸಿಗ್ತವೆ. ಇದೇ ಭಾಳ ತಿಂತಾಯಿದ್ದೀನಿ ನಾನು ಇಲ್ಲಿ. ಸೊ ಭಾಳ ಇಷ್ಟ ಆಗುತ್ತೆ ಅದು. ಎಷ್ಟು ಇರ್ತವೆ ಇವು, ಇಂಡಿಯನ್ ಪಾಸ್ಪೋರ್ಟು ಏನು ಗೊತ್ತಿಲ್ಲ. ಸೊ ನಾವು ಲೀಗಲಾಗಿ ಅಡ್ಡಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ನಮಗೆ ವೀಸಾ ಸಿಗೋದು ಭಾಳ ಕಷ್ಟ ಆಗಿದೆ. ಹಲೋ, ಚೈನಾ ವೀಸಾ ಡೇ 6 ಇವತ್ತು ಎಂಬೆಸಿಯಲ್ಲಿ ಹೋಗಿ ಅಲ್ಲಿ ಚೈನಾ ವೀಸಾ ಬಗ್ಗೆ ನಾವು ಏನಿಲ್ಲ ಅಂತೇಳಿ ಕೇಳೋಣ. ಯಾಕಂದರೆ ಇವತ್ತಿನ ತನಕ 6-7 ದಿನ ಆಗಿದೆ. ಸೊ ಒಂದು ಅಪ್ಲಿಕೇಶನ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ಇನ್ನೊಂದು ಅಪ್ಲಿಕೇಶನ್ ನಾನು ಫೈಲ್ ಮಾಡಿದ್ದೆ ವೀಸಾಗೋಸ್ಕರ, ಅದರ ಸ್ಟೇಟಸ್ಸು ಏನಾದರೂ ಚೇಂಜ್ ಆಗಿಲ್ಲ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇದು ಆ್ಯಕ್ಚುಲಿ ಲುವಾಂಗ್ ಪ್ರಭಾಂಗಿನ ಒಂದು ಟ್ಯಾಕ್ಸಿ ಇದ್ದಂಗೆ, ಇದನ್ನು ನೀವು ರೆಂಟ್ ಮಾಡ್ಬೋದು. ಸೊ ಒಂದು ರೈಡಿಗೆ ಸ್ಟಾರ್ಟಿಂಗ್ ಪ್ರೈಸು 10,000 ಕಿಪ್ ಏನೋ ತೊಗೊತಾರೆ, ಅಂದರೆ ಇಂಡಿಯನ್ ರುಪೀಸಲ್ಲಿ 50 ರೂಪಾಯಿ ಏನೋ ಆಗುತ್ತೆ. ಆ್ಯಂಡ್ ಈ ಗಾಡಿ ನೋಡ್ಬೋದು ಯಾವ ಥರ ಇದೆ. ಸೊ ಈ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಗೊತ್ತಿಲ್ಲ ಗುರು ವೀಸಾ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಆ್ಯಕ್ಚುಲಿ ಭಾಳ ಡೌಟ್ ಆಗ್ತಾಯಿದೆ. ಸೊ ನಮ್ಮದು ಮೇನ್ ಟ್ರಿಪ್ ಇರೋದೇ ಈ ವೀಸಾ ಮೇಲೆ ಇದೆ, ಚೈನಾ ವೀಸಾ ಮೇಲೆ. ಸೊ ಚೈನಾ ವೀಸಾ ಸಿಕ್ಕರೆ ಸೊ ನಾವು ಬೀಜಿಂಗ್ ಹೋಗ್ತೀವಿ ಆ್ಯಂಡ್ ನಮ್ಮ ಟ್ರಿಪ್ನ ಎಂಡ್ ಮಾಡ್ತೀವಿ. ಇಲ್ಲ ಅಂತೇಳಿದರೆ ಮುಂದೆ ಬೇರೆ ಬೇರೆ ಪ್ಲ್ಯಾನ್ಗಳಾಗ್ತವೆ. ಈ ಚೈನಾ ವೀಸಾ ಸಿಗಲೇಬೇಕಂತ ಏನಿಲ್ಲ. ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಚೈನಾ ವೀಸಾ ಸಿಗೋಕ್ಕೆ. ಸಿಕ್ಕರೆ ಸಿಕ್ದು, ಇಲ್ಲಾಂದರೆ ಇಲ್ಲ. ಆ್ಯಂಡ್ ನೀವು ಇಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ, ಇದು ಸ್ಕೂಲು. ಆ್ಯಕ್ಚುಲಿ ಲಾವೋಸ್ನ ಗಲ್ಲಿಗಳು ನೋಡ್ಬೋದು ಎಷ್ಟು ಕ್ಲೀನಾಗಿದ್ದಾವೆ. ಆ್ಯಂಡ್ ಒಳ್ಳೆ ಗಿಡಗಳಿದ್ದಾವೆ, ಮನೆಗಳಿದ್ದಾವೆ ನೋಡ್ಬೋದು ನೀವು ಯಾವ ಥರ ಇದ್ದಾವೆ ಮನೆಗಳು. ಸೊ ನಮ್ಮ ಹಾಸ್ಟೆಲಿಂದ ಕನ್ಸುಲೇಟ್ ಏನಿದೆ ಅದು ಆ್ಯಕ್ಚುಲಿ ಒಂದು 2.5 ಕಿಲೋಮೀಟ್ರ್ ಇದೆ, ಅಂದರೆ 2.5 ಕಿಲೋಮೀಟ್ರ್ ಇದೆ. 50 ರೂಪಾಯಲ್ಲಿ ನಿಮಗೆ 3 ಕಿಲೋಮೀಟ್ರ್ ತನಕ ಹೋಗ್ಬೋದು ಈ ಗಾಡಿಯಲ್ಲಿ. ಸೊ ಈ ಗಾಡಿ ನಿಮಗೆ ತೋರಿಸುತ್ತೆ ಎಷ್ಟು ಚಾರ್ಜ್ ಇದೆ, ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಈ ಗಾಡಿ ಅಂತೇಳಿ ಆ್ಯಪಲ್ಲಿ. ಸೊ ನಾನು 50 ಸಾವಿರ ರೂಪಾಯಿ ಏನೋ ಹಾಕಿದ್ದೆ, 50 ಸಾವಿರ ರೂಪಾಯಿ ರಿಚಾರ್ಜ್ ಮಾಡಿದ್ದೆ ಆ ಆ್ಯಪಲ್ಲಿ. ನೋಡ್ಬೋದು ಮುಂದೆ ಇಲ್ಲೂ ಭಾಳಷ್ಟು ಗಾಡಿಗಳು ನಿಂತಿದ್ದಾವಲ್ಲ, ಈ ಗಾಡಿಗಳನ್ನು ತೊಗೊಂಡು ನೀವು ಹೋಗ್ಬೋದು. ಮೊನ್ನೆನೂ ಕೂಡ ಬಂದಿದ್ದೆ ಆ್ಯಂಡ್ ಇವಾಗೂ ಬಂದಿದ್ದೆ ಇಲ್ಲೇ ಪ್ಲೇಸಲ್ಲಿ. ಆ್ಯಂಡ್ ಏನೋ ಹೇಳ್ತಿದ್ದಾರೆ ಇವರು ಕ್ಲೋಸ್ ಆಗಿದೆ ಅಂತ. ಇವಾಗ 12 ಗಂಟೆ ಆಗ್ತಾ ಇದೆ. ಸೊ 12 ಗಂಟೆಗೂ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಗುರು ಏನಂತ. ಹಂಗಾಗಿ ಮತ್ತೆ ಇವಾಗ ವಾಪಸ್ ಹೋಗಬೇಕು, ನಾಳೆ ಬರಬೇಕಂತೆ. ಮತ್ತೆ ಗೊತ್ತಿಲ್ಲ ಗುರು ಯಾವ ವೀಸಾ ಇವರು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ವೀಸಾ ಕೊಡ್ತಾರೋ ಇಲ್ಲೋ ಅದು ಗೊತ್ತಿಲ್ಲ, ಮೊದಲನೇ ಮಾತು. ಆ್ಯಂಡ್ ಇವಾಗ ಈ ಥರ ನನಗೆ ಹಿಂದೆಯಿಂದ ಬರೀ ತಿರುಗಿಸ್ತಾ ಇದ್ದಾರೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಕೇಳಿದ್ದೀನಿ ಇಂಡಿಯನ್ಸಿಗೆ ಈ ಥರನೇ ಮಾಡ್ತಾರಂತೆ ಇವರು ಚೈನಾದವರು. ನಮ್ಮದು ಪಾಲಿಟಿಕಲ್ ಸಿಚುವೇಶನ್ ಇವ್ರ ಜೊತೆ ಚೆನ್ನಾಗಿಲ್ಲ ಅಲ್ಲ, ಹಂಗಾಗಿ ಈ ಥರನೇ ಕಾಡಿಸ್ತಾರಂತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವರು ವೀಸಾ ಅಪ್ಲಿಕೇಶನ್ ಅಂದು ಅಕ್ಸೆಪ್ಟ್ ಮಾಡೋ ತನಕ ಬಂದು ಕೇಳಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಇವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ, ಬನ್ನಿ ಹೋಗೋಣ ಆ್ಯಂಡ್ ವೇಟ್ ಮಾಡೋಣ ಅಷ್ಟೇ. ಐ ಥಿಂಕ್ ನನಗೆ ಅರ್ಥ ಆಗಿರೋ ಪ್ರಕಾರ ಇವರು ಪರ್ಸ್ನಲ್ ಆಗ್ತಾ ಇದ್ದಾರೆ ಇವರು. ಸೊ ಇಂಡಿಯನ್ಸ್ ಅಂತ ಅಂದ್ಕೊಂಡಿದ್ಮೇಲೆ ಇವರು ಇಂಡಿಯನ್ಸ್ ಜೊತೆ ಈ ಥರನೇ ಮಾಡ್ತಾರಂತೆ. ವೀಸಾ ಕೊಡ್ತೀನಿ ಅಂತ ಹೇಳಿದರೆ ಕೊಡ್ತೀನಿ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಬೇಕು. ಇಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೀನಿ. ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತೇಳಿ ವೇಟ್ ಮಾಡ್ತಾನೆ ಇದ್ದೀನಿ. ಆದರೆ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಕಾನ್ಸುಲೇಟ್ ಕಡೆಯಿಂದ. ಸೊ ಭಾಳ ದಿನ ವೇಟ್ ಮಾಡೋಕ್ಕಾಗಿಲ್ಲ ಗುರು, ಯಾಕಂದರೆ ಟೈಮ್ ವೇಸ್ಟ್ ಆಗ್ತಾ ಇದೆ, ದುಡ್ಡು ವೇಸ್ಟ್ ಆಗ್ತಾ ಇದೆ. ಸೊ ಮೊದಲೇ ನಾವು ಬಜೆಟ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ, ಹಾಗಾಗಿ ದುಡ್ಡು ಆಲ್ಮೋಸ್ಟ್ ದುಡ್ಡನ್ನ
ಉಳಿಸ್ಬೇಕಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೂ ಬೋರ್ ಆಗ್ತಾ ಇದೆ ಇಲ್ಲಿ. ನೋಡ್ಬೋದು ಇದೊಂದು ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ. ದಿನ 7. ಸೊ ಇವತ್ತು 7ನೇ ದಿನ. ಮತ್ತೆ ನಂದು ಅಪ್ಲಿಕೇಶನ್ನ ರಿವ್ಯೂ ಕ್ಯಾನ್ಸಲ್ ಮಾಡಿದ್ದಾರೆ. ಗೊತ್ತಿಲ್ಲ ಗುರು ಏನು ಪ್ರಾಬ್ಲಮ್ ಅಂತೇಳಿ. ಅವರಿಗೆಲ್ಲ ರಿಟರ್ನ್ ಟಿಕೆಟು, ಫ್ಲೈಟ್ ಟಿಕೆಟು, ಹೋಟೆಲ್ ಬುಕ್ಕಿಂಗ್ ಎಲ್ಲ ಐಟನರಿ ಆಗಿದ್ರು ಕೂಡ ಯಾಕೆ ನಂದು ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಇವಾಗ ಲಾಸ್ಟಲ್ಲೇ ಫೈನಲ್ ಡಿಸಿಷನ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಸಿಗುತ್ತಾ ಇಲ್ವೋ ಅದು ಡೈರೆಕ್ಟಾಗಿ ಹೇಳ್ಬಿಡಿ ನನಗೆ. ಸಿಗಲ್ಲ ಅಂತೇಳಿದರೆ ನಾನು ಹೋಗ್ತೀನಿ ಬೇರೆ ಕಡೆ, ಇಲ್ಲ ನೀವು ಕೊಡ್ತೀರಾ ಅಂತೇಳಿದರೆ ನಾನು ಸ್ಟೇ ಮಾಡ್ತೀನಿ ಅಂತೇಳಿ ಇವಾಗ ಲಾಸ್ಟಲ್ಲೇ ಕೇಳೋಕ್ಕೆ ಹೋಗ್ತಾ ಇದ್ದೀನಿ. ಫೈನಲ್ ಡಿಸಿಷನ್ ತೊಗೊಂಡು ನೋಡೋಣ ಗುರು ಏನಾಗುತ್ತೆ ಅಂತೇಳಿ. ಇವಾಗ ಹೋಗೋಣ ಬನ್ನಿ ಬೇಗ ಹೋಗಬೇಕು. ಯಾಕಂತೇಳಿದರೆ ಇದು ಎಂಬೆಸಿ ಬರೀ 8:30ರಿಂದ 11:30 ತನಕ ಅಷ್ಟೇ ಓಪನ್ ಇರುತ್ತೆ. ಸೊ ಹಂಗಾಗಿ ಹೋಗಿ ಬೇಗ ಇವಾಗ ನಾವು ಕೇಳ್ಕೋಬೇಕೇನಿದ್ರು, ಇಲ್ಲಾಂದರೆ ನಿನ್ನೆ ಆದಂಗೆ ಆಗುತ್ತೆ, ಮತ್ತೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಬೇಗ ಹೋಗೋಣ ಬನ್ನಿ. ಸೇಮ್ ಇದೇ ಥರ ಸ್ಕೂಟಿ ತೊಗೊಂಡಿದ್ದೀನಿ ನೋಡ್ಬೋದು. ಈ ಸ್ಕೂಟಿ ಇದೆಲ್ಲ ಭಾಳ ಕನ್ವೀನಿಯೆಂಟ್ ಆಗಿದೆ ಇವ್ರನ್ನ ಯೂಸ್ ಮಾಡೋಕ್ಕೆ. ಸೊ ಸಖತ್ತಾಗಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದು ಆರಾಮಾಗಿ ಈ ಸ್ಕೂಟಿಯಲ್ಲಿ. ಇದು ಲುವಾಂಗ್ ಪ್ರಭಾಂಗಲ್ಲಿ ಆರಾಮಾಗಿ ತಿರುಗ್ಬೋದು, ಒಂಥರ ಟೂರಿಸ್ಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಹಲೋ. ಸೊ ಟೂರಿಸ್ಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಇದು ಲುವಾಂಗ್ ಪ್ರಭಾಂಗಲ್ಲಿ. ನೋಡ್ಬೋದು ಮುಂದೆ ಸ್ಟೂಡೆಂಟ್ಸ್ ಕೂಡ ಹೋಗ್ತಾ ಇದ್ದಾರೆ. ದೋಸ್ತ್ರೆ ಇವಾಗ ಜಸ್ಟ್ ಎಂಬೆಸಿಯಿಂದ ಹೊರಗಡೆ ಬಂದೆ. ಸೊ ವೀಸಾ ಬಗ್ಗೆ ಹೇಳ್ಬೇಕಂತೇಳಿದ್ರೆ ವೀಸಾ ಸಿಕ್ತೋ ಇಲ್ವೋ ಅಂತೇಳಿ ಸೆಕೆಂಡ್ ಟೈಮು ಮತ್ತೆ ಇವಾಗ ಫೇಲ್ ಮಾಡಿದ್ದಾರೆ. ಆ್ಯಂಡ್ ಕೊಡ್ತಾರಾ ಇಲ್ವೋ ವೀಸಾ ಅಂತ ಕೇಳಿದೆ ನಾನು. ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಸ್ವಲ್ಪ ಹೊತ್ತಾದಮೇಲೆ. ಗುರುಗಳೇ, ಲಾವೋಸಲ್ಲಿ ಬಂದಾಗಿಂದ ನಾನು ಯಾವುದೂ ಇಲ್ಲಿ ಏನು ಪೆಟ್ರೋಲ್ ಸ್ಟೇಷನ್ನೇ ನೋಡಿದ್ದಿಲ್ಲ. ಸೊ ಒಂದು ಪೆಟ್ರೋಲ್ ಸ್ಟೇಷನ್ ಇಲ್ಲಿ ಕಂಡಿದೆ ನನಗೆ ಇವಾಗ ಪ್ರೆಸೆಂಟು. ಸೊ ಇಲ್ಲೂ ಹೋಗಿ ಪೆಟ್ರೋಲ್ ಪ್ರೈಸು ಮತ್ತು ಡೀಸೆಲ್ ಪ್ರೈಸ್ ಎಷ್ಟಿದೆ ಅಂತ ನೋಡೋಣ. ಸೊ ನಮ್ಮ ಇಂಡಿಯಾದಲ್ಲಂತೂ ಡೀಸೆಲ್ ಪ್ರೈಸು 80 ರೂಪಾಯಿ ಇಲ್ಲ 90 ರೂಪಾಯಿಗೆ ಸಿಗ್ತಾ ಇದೆ. ಆ್ಯಂಡ್ ಪೆಟ್ರೋಲ್ ಪ್ರೈಸ್ 100 ರೂಪಾಯಿ 100 ರೂಪಾಯಿ ಮೇಲೆ ಸಿಗ್ತಾ ಇದೆ. ಬೇರೆ ಬೇರೆ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವಾಗ ಪ್ರೆಸೆಂಟು ಒಂದು ನೋಡ್ಬೋದು ಪೆಟ್ರೋಲ್ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಹೋಗಿ ಪೆಟ್ರೋಲ್ನ ಪ್ರೈಸ್ನ ತಿಳ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ನೋಡ್ಬೋದು ಪೆಟ್ರೋಲ್ ಸ್ಟೇಷನ್ ಯಾವ ಥರ ಇದೆ ಇಲ್ಲಿ. ಸೊ ಇದು ಪೆಟ್ರೋಲ್ ಸ್ಟೇಷನ್ ಇಲ್ಲಿ ಸೇಮ್ ಯಾವ ಥರ ನಮ್ಮ ಇಂಡಿಯಾದಲ್ಲಿ ಇರುತ್ತಲ್ಲ ಅದೇ ರೀತಿ ಪೆಟ್ರೋಲ್ ಸ್ಟೇಷನ್ ಇಲ್ಲಿ. ಕೇಳೋಣ ಬನ್ನಿ ಎಷ್ಟು ಪೆಟ್ರೋಲ್ ಅಂತೇಳಿ. 1 ಲೀಟರ್ ಪೆಟ್ರೋಲ್ ಹೌ ಮಚ್ ಮನಿ ಹೌ ಮಚ್? 1 ಲೀಟರ್ ಇಲ್ಲಿ ಬರ್ದಿದ್ದಾರೆ ನೋಡಿ 37,998 ರೂಪಾಯಿನ ಬರ್ದಿದ್ದಾರೆ ಪೆಟ್ರೋಲು. ಆ್ಯಂಡ್ ಡೀಸೆಲ್ನು ಕೂಡ ಅಷ್ಟೇ ಇದೆ ಗುರು, ನೋಡ್ಬೋದು 32,840 ರೂಪಾಯಿ. ಸ್ವಲ್ಪರಲ್ಲೇ ಕಡಿಮೆ ಇದೆ ಡೀಸೆಲ್ಲು. ಇದು ಈ ಕಡೆ ಪೆಟ್ರೋಲು, ಈ ಕಡೆ ಡೀಸೆಲ್ಲು. ಸೊ ಈ ದೇಶಗಳಲ್ಲೆಲ್ಲ ಸ್ವಲ್ಪ ಡೀಸೆಲ್ ಜಾಸ್ತಿನೇ ಇರುತ್ತೆ ಪ್ರೈಸು. ಹಾಗಾಗಿ ಡೀಸೆಲ್ ಪ್ರೈಸ್ ಜಾಸ್ತಿ ಇದೆ, ಪೆಟ್ರೋಲ್ ಪ್ರೈಸ್ ಕಡಿಮೆ ಇದೆ. ಏನಿಲ್ಲ ಸ್ವಲ್ಪ 100-200 ರೂಪಾಯಿ ಕಿಪ್ಪಲ್ಲಿ ಅಷ್ಟೇ ಕಡಿಮೆ ಇದೆ. 32,000 ರೂಪಾಯಿ ಅಂದರೆ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ? 110 ರೂಪಾಯಿ 112 ರೂಪಾಯಿ ಏನೋ ಆಗುತ್ತೆ. ಸೊ ಆ ಥರ ಶೋ ಇಲ್ಲಿ ವಾಷಿಂಗ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲೇ ಕೂಡ ಸರ್ವಿಸ್ ಕೂಡ ಮಾಡ್ತಾರೆ ಗಾಡಿ ಕೂಡ. ಈ ಥರ ಕೆಫೆ ಕೂಡ ಇರ್ತವೆ. ಆ್ಯಕ್ಚುಲಿ ಇವಾಗ ಚೈನಾ ವೀಸಾ ಅಪ್ಲೈ ಮಾಡೋಕ್ಕೆ ಬಂದಿದ್ದೀವಲ್ಲ. ಸೊ ನಂದು ವೀಸಾ ರಿಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಫ್ರಾನ್ಸಿಂದ ಇದ್ದಾರೆ. ಸೊ ಇವ್ರಿಗೇನೋ 30 ಡೇಸ್ ವೀಸಾ ಏನೋ ಬೇಕಾಗಿಲ್ಲ ಅಂತೆ. ಹಾಗಾಗಿ ಅವರು 90 ಡೇಸ್ ವೀಸಾ ಅಪ್ಲೈ ಮಾಡ್ತಾ ಇದ್ದಾರೆ. ಅವ್ರದ್ದು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಎಂಬೆಸಿಲಿ ಬಂದಿದ್ದರು. ಸೊ ಇವ್ರ ಜೊತೆ ಮಾತಾಡ್ತಾ ಇದ್ದೆ ಯಾಕೆ ವೀಸಾ ಕೊಡ್ತಾ ಇಲ್ಲ ಅಂತೇಳಿ. 30 ಡೇಸ್ ವೀಸಾ ಸಿಗುತ್ತಂತೆ, 90 ಡೇಸ್ ವೀಸಾ ಅಪ್ಲೈ ಮಾಡ್ತಾ ಇದ್ದಾರೆ. ಇವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ತಮ್ಮ ಬೈಕಲ್ಲಿ ನೋಡ್ಬೋದು. ಸೊ ಇವ್ರು ಬೈಸಿಕಲಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ ತಮ್ಮ ಫ್ರಾನ್ಸಿಂದ. ವೇರ್ ಇಸ್ ಯುವರ್ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್? ಫ್ರಾನ್ಸ್. ಎಸ್. ಸೊ ಫ್ರಾನ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ಫ್ರಾನ್ಸಿಂದ ಸ್ಟಾರ್ಟ್ ಮಾಡಿ ಇಂಡಿಯಾಗಿಂದ ಯು ಟ್ರಾವೆಲ್ ಇಂಡಿಯಾ? No, I could not go to India because one side Pakistan, you cannot cross from Pakistan. Yeah. It's not possible to cross Tibet. I go to Kazakhstan, Uzbekistan, Kyrgyzstan and China. You already visited China once? Yes, but I could not cycle all the way in China because I had only 30 days. So I cycled a little bit in Xinjiang, a little bit in Sichuan, Yunnan. But no, I would like to cycle all the way from Laos to Kyrgyzstan. So that's why I need the 90-day visa. Very good. Cancelling my visa application. But same thing for you also. They are cancelling. Yeah. So what did they tell you? They will accept now? Yes, they told me that I think that when I asked for the visas, I did not understand that I was traveling with bicycle. Yeah. And since I'm French, I can go in China visa-free for 30 days. So they told me that I should just go visa-free. But now I explained them that I need bicycle, and now I need to write a letter where I tell that I'm traveling with bicycle, so I need more days. At the beginning, he was saying maybe it will not work because it's very dangerous in Xinjiang.
But after we chat a little bit, we befriend, and he told me how it will probably work. So I'm hopeful. They will accept your visa, maybe. I hope. You have to apply online, right? Again? Yes, I applied Yeah. online. Yeah. But they failed. No, you have to apply again. He told me that I need to modify my application. Is there option for modify there? I think it depends on the reason you were rejected. Because for me, it was like a half rejection. They told me, isn't 30 days enough for you? Please check again. Yeah. So I have the option to just modify the application. Maybe it's why it's different. Okay, bro. Nice to meet you. Have a Nice good to meet journey. you. Maybe we will see you in the China. Yeah, hope. Yeah. Maybe you have to come to India. India is also very beautiful. I would love to do that, but I guess in People are very good and food is very good. You maybe enjoy in India. yeah, I would really love to travel from Sri Lanka, Yeah, India, Nepal, China, Yeah. and finish in Mongolia. It would be a wonderful trip also. Yeah. But not for this year. Maybe in a few years it would be really lovely. Maybe. See you. Okay, Bye bye. it was Thank really you so nice much. meeting you. Nice to meet you, bro. And I wish you the best for the visa. Yeah, I am also applying again. ಸೊ ಏನಾಗಿದೆ ಅಂತೇಳಿ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವ್ರು ಆ್ಯಕ್ಚುಲಿ ಫ್ರಾನ್ಸ್ ಅವರು. ಸೊ ಫ್ರಾನ್ಸಿಂದ ಅವ್ರಿಗೆ ಏನಾದರೂ ಚೈನಾಗೆ ಹೋಗ್ಬೇಕಂದ್ರೆ ಅವ್ರು 30 days ಫ್ರೀ ವೀಸಾ ಕೊಡ್ತಾರೆ. ಆದರೆ ಇವನು ಬೈಸಿಕಲಿಂದ ಟ್ರಾವೆಲ್ ಮಾಡ್ತಾ ಇದ್ದಾನಲ್ಲ, ಸೊ ಹಂಗಾಗಿ ಇವ್ನಿಗೆ 90 days ವೀಸಾ ಬೇಕಂತೆ. ಆ 90 days ವೀಸಾಗೋಸ್ಕರ ಅವನು ಇಲ್ಲಿ ಅಪ್ಲೈ ಮಾಡೋಕ್ಕೆ ಬಂದಿದ್ದಾನೆ. ಸೊ ಅವರು ಡಿನೈನ್ ಮಾಡ್ತಾ ಇದ್ದಾರೆ, ಸೇಮ್ ನಂತರನೇ ನನ್ನ ಅಪ್ಲಿಕೇಶನ್ ಡಿನೈನ್ ಮಾಡ್ತಾ ಇದ್ದಾರಲ್ಲ, ಸೊ ಆ ಥರನೇ ಅವ್ನಿಗೂ ಡಿನೈ ಮಾಡ್ತಾ ಇದ್ದಾರೆ, ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ನ. ಹಂಗಾಗಿ ಅವನು ಇಲ್ಲಿ ಎಂಬೆಸಿಗೆ ಬಂದು ಕೇಳಕ್ಕೆ ಬಂದಿದ್ದಾನೆ, ಯಾಕೆ ನಂದು ಅಪ್ಲಿಕೇಶನ್ ಇದು ಮಾಡ್ತೀರಾ ಅಂತೇಳಿ. ಅವರೇನೋ ಇವಾಗ ಮಾಡಿಫೈ ಮಾಡಂತೇಳಿ ಹೇಳಿದಾರಂತೆ. ಸೊ ನನಗೂ ಹೇಳಿದ್ದಾರೆ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ನಿಂದು ಅಪ್ಲಿಕೇಶನು ಆ್ಯಂಡ್ ನಿಂದು ಐಟನರಿ ಹಾಕು ಅದು ಇದು ಹಾಕಂತ ಹೇಳಿದ್ದಾರೆ. ನೋಡೋಣ ಲಾಸ್ಟ್ ಸಲ ಇನ್ನೊಂದ್ಸಲ ನಾನು ಅಪ್ಲಿಕೇಶನ್ನ ಫಿಲ್ ಮಾಡ್ತೀನಿ, ಚೈನಾ ಅಪ್ಲಿಕೇಶನು, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಆ್ಯಕ್ಚುಲಿ ಇವಾಗ ನಾನು ಹಾಸ್ಟೆಲಲ್ಲಿ ಇದ್ದೀನಲ್ಲ, ಹಾಸ್ಟೆಲಲ್ಲಿ ಇಲ್ಲಿ ಚೈನೀಸ್ ಟೂರಿಸ್ಟ್ ಕೂಡ ಬಂದಿದ್ದಾರೆ. ಸೊ ಚೈನೀಸ್ ಟೂರಿಸ್ಟು ಅವ್ರಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಅವ್ರು ಚೈನೀಸ್ ಬರೋಂಗಿಲ್ಲ. ಸೊ ಇವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಏಜ್ ಆಗಿದೆ ಫುಲ್ಲು, ಅವ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಫುಲ್ಲು ಸಿಂಗಲ್ಲು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಇವರು ಬ್ಯಾಗು ಈ ಥರ ಇದೆ ಇಲ್ಲಿ, ಆ್ಯಂಡ್ ಇವರೇ ಚೈನೀಸ್ ಅಮ್ಮ. ವೀಸಾ ಬರೋ ತನಕ ನಾನು ಈ ಥರನೇ ವೇಟ್ ಮಾಡಬೇಕಲ್ಲ. ಸೊ ಇವ್ರ ಜೊತೆ ಮಾತಾಡ್ಕೊಂತ ಅವ್ರ ಫ್ಯಾಮಿಲಿ ಯಾವ ಥರ ಇದೆ ಏನಿಲ್ಲ ಅಂಥೇಳಿ. ಹಲೋ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ವ್ಯೂ. ಆ್ಯಂಡ್ ಇಲ್ಲಿ ಹುಡುಗರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಫುಲ್ಲೆಲ್ಲ ಇಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ರೆಸ್ಟೋರೆಂಟ್ಗಳಿದ್ದಾವೆ ನೋಡ್ಬೋದು. ನದಿಯ ಮೇಲೇ ಒಂಥರ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಚೈನಾ ವೀಸಾ ಸಿಗಲಿಲ್ಲ, ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿದೆ ವೀಸಾಕ್ಕೆ ತೊಗೊಳಕ್ಕೆ. ಸೊ ಭಾಳ ಲಾಂಗ್ ಸ್ಟೇ ಆಗ್ಬಿಡ್ದು ಇಲ್ಲಿ. ಯಾವುದು ಕಂಟ್ರಿಯಲ್ಲಿ ಹೋಗಲಿ ಒಂದೇ ಕಡೆ ಸ್ಟೇ ಮಾಡಿದ್ದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಈ ಲೊಕೇಶನ್ನ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತೇಳಿ. ಸೊ ಒಂದು ಪೆನಾರೋಮಿಕ್ ವ್ಯೂ ತೋರಿಸ್ತೀನಿ ನಾನು ನಿಮಗೆ. ಸೊ ನನಗಷ್ಟೇ ಅಲ್ಲ, ಇಲ್ಲೂ ಬೇರೆ ಬೇರೆ ಇಂಡಿಯನ್ಸ್ ಬಂದಿದ್ದಾರೆ. ಒಬ್ಬೊಬ್ರಿಗೆ ಸಿಗ್ತಾ ಇದೆ, ಒಬ್ಬೊಬ್ರಿಗಿಲ್ಲ. ಅದೇ ಒಂಥರ ಲಕ್ಕಿ ಡ್ರಾ ಇದ್ದಂಗೆ. ಹೋಗಿ ಅಲ್ಲಿ ಕನ್ಸುಲೇಟಲ್ಲಿ ಕೇಳಿದರೆ ಯಾಕೆ ಕೊಡ್ತಾ ಇಲ್ಲ ವೀಸಾ ಅಂತ ಹೇಳಿದರೆ ಅವರು ಪ್ರಾಪರಾಗಿ ಯಾವುದು ರೀಸನ್ ಕೊಡ್ತಾ ಇಲ್ಲ. ಹಂಗಾಗಿ ಇವಾಗ ಏನು ಮಾಡೋದು, ನಾನು ಭಾಳ ದಿನ ಆಯಿತು ಗುರು ಇಲ್ಲಿ ವೇಟ್ ಮಾಡಿ. ನನಗೂ ಭಾಳ ಬೋರ್ ಆಗ್ತಾಯಿತ್ತು ಇಲ್ಲಿ ಇದೇ ಸಿಟಿಯಲ್ಲಿ, ಲುವಾಂಗ್ ಪ್ರಬಾಂಗಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಸಿಟಿ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಮುಂದಿನ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದರೆ, ನಾವು ನೆಕ್ಸ್ಟು ಇಲ್ಲಿಂದ ನಾವು ವಿಯೆಟ್ನಾಮ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ವಿಯೆಟ್ನಾಮ್ ವೀಸಾನು ಅಪ್ಲೈ ಮಾಡಬೇಕು, ಈ ವೀಸಾ ಸಿಗುತ್ತೆ ಇಂಡಿಯನ್ಸಿಗೆ. ಇಲ್ಲಾಂದರೆ ಕಾಂಬೋಡಿಯಾ ಹೋಗೋಣ. ಸೊ ಕಾಂಬೋಡಿಯಾ ವಿಯೆಟ್ನಾಮ್ ಎರಡು ಮುಗಿಸ್ಕೊಳ್ಳೋಣ. ಆ್ಯಂಡ್ ವಿಯೆಟ್ನಾಮಿಂದನೂ ವೀಸಾ ಸಿಗುತ್ತೆ ಅಂತೆ, ಚೈನಾ ವೀಸಾ. ಹಂಗಾಗಿ ವಿಯೆಟ್ನಾಮ್ಗೆ ಹೋಗಿ ಅಲ್ಲಿಂದ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಅಲ್ಲೋಗಿ ಟ್ರೈ ಮಾಡೋಣ ಚೈನಾ ವೀಸಾದು. ಅಲ್ಲಿ ಚೈನಾ ವೀಸಾ ಸಿಕ್ಕರೆ ಅಲ್ಲಿಂದ ಚೈನಾಗೆ ಹೋಗೋಣ. ಸೊ ನಮ್ಮ ಟ್ರಿಪ್ ಅಲ್ಲಿ ಹೋಗಿ ಎಂಡ್ ಮಾಡೋಣ. ಯಾಕಂದರೆ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿರೋದೇ ಬೆಂಗಳೂರು ಟು ಬೀಜಿಂಗ್ ಅಂತೇಳಿ. ಅದೇ ಇದು ಒಂದು ಸ್ವಲ್ಪ ಅಪ್ಡೇಟ್ ಕೊಡಬೇಕಿತ್ತು ನಿಮಗೆ ವೀಸಾ ಬಗ್ಗೆ. ಸೊ ವೀಸಾ ಸಿಗಲಿಲ್ಲ ನಮಗೆ. ಇಷ್ಟು ದಿನ ವೇಟ್ ಮಾಡಿದ್ರು, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು, ದುಡ್ಡು ವೇಸ್ಟ್ ಆಯಿತು. ಲಾವೋಸಿಗೆ ಬಂದಿರೋ ರೀಸನ್ನೇ ನಾನು ಚೈನಾ ವೀಸಾ ಅಪ್ಲೈ ಮಾಡೋಕ್ಕೆ. ಸೊ ಅದಕ್ಕೆ ನಾನು ಡೈರೆಕ್ಟ್ ಯಾವುದೂ ಸಿಟಿನ ಎಕ್ಸ್ಪ್ಲೋರ್ ಮಾಡಿಲ್ಲ. ಇನ್ನೊಂದು ನನಗೆ ಏನು ಅನಿಸ್ತಾ ಇದೆ ಅಂತೇಳಿದರೆ, ವೀಸಾ ಯಾಕೆ ಕೊಡ್ತಾ ಇಲ್ಲ ಅಂತೇಳಿದರೆ, ಇವಾಗ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಕಡೆ ವಾರ್ ಆಗಿಬಿಟ್ಟಿದೆ. ಎಲ್ಲ ಕಡೆನೂ ಇರಾನು ಮತ್ತು USA, ಇಸ್ರೇಲು, ಪ್ಯಾಲೆಸ್ಟೀನು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಥೈಲ್ಯಾಂಡು, ಕಂಬೋಡಿಯಾ ಎಲ್ಲ ಕಡೆ ವಾರ್ ಆಗ್ತಾ ಇದ್ದಾವೆ. ವೀಸಾ ಸಿಗೋದು ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ನನಗೆ ಜಾಸ್ತಿ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ಲ, ಆ್ಯಂಡ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ ನಾನು ಜಾಸ್ತಿ. ಇದಾಗಿದ್ದು ಅಪ್ಡೇಟು. ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ. ಸೊ ಮುಂದಿನ ವೀಡಿಯೋ ನಾವು ಲಾವೋಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಲಾವೋಸಲ್ಲಿ ಬೇರೆ ಬೇರೆ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಿ. ಸೊ ಆ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಸಿ ಯು, ಬಾಯ್ ಬಾಯ್ ಫ್ರಮ್ ಲುವಾಂಗ್ ಪ್ರಬಾಂಗ್, Laos.